ಅತಂತ್ರವಾಗಿದ್ದ ಇರಾನ್ನಲ್ಲಿ ಹೊಸ ಸರ್ವೋಚ್ಚ ನಾಯಕನ ಉದಯ. ಆರಂಭದಲ್ಲೇ ವೈರಿಗಳಿಗೆ ಖಮೇನಿ ಪುತ್ರನ ಖಡಕ್ ವಾರ್ನಿಂಗ್. 5ನೇ ದಿನವೂ ಮಧ್ಯಪ್ರಾಚ್ಯದಲ್ಲಿ ರಕ್ತದ ಹೋಳಿ. 1000ಕ್ಕೂ ಹೆಚ್ಚು ಜೀವಗಳು ಬಲಿ. ಅವಾರ್ಡ್ ಕಾರ್ಯಕ್ರಮಕ್ಕಾಗಿ ದುಬೈಗೆ ಹೋದವರು ಯುದ್ಧದಲ್ಲಿ ಲಾಕ್. ಕನ್ನಡಿಗರು ಸಿಲುಕಿರುವ ಕತಾರ್ನಲ್ಲೂ ಎಲ್ಲೆಲ್ಲೂ ಶೇಕ್. ಯುದ್ಧದ ಎಫೆಕ್ಟ್ನಿಂದಾಗಿ ನೆಲಕಚ್ಚಿದ ಷೇರು ಮಾರುಕಟ್ಟೆ, ರೂಪಾಯಿ ಮೌಲ್ಯ. ಇರಾನ್ಗೆ 3ನೇ ದಾಳಿಯ ಎಚ್ಚರಿಕೆ ನೀಡಿದ ಭಸ್ಮಾಸುರ ಟ್ರಂಪ್. ಶಸ್ತ್ರಾಸ್ತ್ರಗಳ ಕೊರತೆಯ ಆತಂಕದ ಮಧ್ಯೆಯೂ ಅಟ್ಯಾಕ್ ಸುಳಿವು. ಇಸ್ರೇಲ್ನಿಂದ ಮೋದಿ ಹಿಂತಿರುಗಿದ ಬೆನ್ನಲ್ಲೇ ಇರಾನ್ ನೆಲದ ಮೇಲೆ ದಾಳಿ. ಚರ್ಚೆ ಜೋರು. ಚಂದ್ರಗ್ರಹಣ ಮುಗಿತಾ ಇದ್ದಂತೆ ಟಾಕ್ಸಿಕ್ ಸಿನಿಮಾಗೆ ಯುದ್ಧ ಗ್ರಹಣ. ಮಾರ್ಚ್ 19ರ ಬದಲು ಜೂನ್ 4ರಂದು ಸಿನಿಮಾ ಬಿಡುಗಡೆಗೆ ನಿರ್ಧಾರ. ನಿರಾಸೆಗೊಂಡ ಅಭಿಮಾನಿಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಚರ್ಚೆ. ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೊರಟವರಿಗೆ ಸಾವಿನ ದರ್ಶನ. ಲಾರಿಗೆ ಹಿಂಬದಿಯಿಂದ ಕಾರು ಡಿಕ್ಕಿಯಾಗಿ ತುಂಬು ಕುಟುಂಬ ದುರಂತ ಅಂತ್ಯ. ನಿದ್ರೆ ಮಂಪರಿನಲ್ಲಿ ಕಾರು ಚಲಾಯಿಸ್ತಾ ಇದ್ದ ಚಾಲಕನಿಂದ ಎಡವಟ್ಟು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.